ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ನಾನು ಪ್ರಹ್ಲಾದ್. ಈಗಾಗಲೇ ನೋಡ್ತಾ ಇರುವಂತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ವಿಸ್ತರಣೆ ಜೊತೆಗೆ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಚರ್ಚೆಗಳು ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಬೆಳವಣಿಗೆಗಳು ಸಹ ನಡೀತಾ ಇವೆ. ಮುಖ್ಯವಾಗಿ ನೋಡಬೇಕಾದ್ರೆ ನಿನ್ನೆ ಅಷ್ಟೇ ಸಾಯಂಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ರು. ಜೊತೆಗೆ ಅದಾದ ಬೆನ್ನಲ್ಲೇ DCM DK ಶಿವಕುಮಾರ್ ಕೂಡ ದೆಹಲಿಯ ವಿಮಾನವನ್ನು ಹತ್ತಿದ್ರು. ಆದ್ರೆ ಸಿದ್ದರಾಮಯ್ಯನವರು ತೆರಳುವಾಗ ತಮ್ಮ ದಂಡಿನೊಂದಿಗೆ ತೆರಳಿದ್ರು. ಅಂದ್ರೆ ತಮ್ಮ ಆಪ್ತ ಸಚಿವರು, ಶಾಸಕರೊಂದಿಗೆ ದೆಹಲಿಗೆ ತೆರಳಿದ್ರೆ DK ಶಿವಕುಮಾರ್ ಅವರು ತಮ್ಮ ಸಹೋದರನ ಜೊತೆ ಸೇರಿದಂತೆ ತಮ್ಮ ಆಪ್ತರ ಜೊತೆ DK ಶಿವಕುಮಾರ್ ಅವರು ಸಹ ದೆಹಲಿಗೆ ತೆರಳಿರುವಂತದ್ದು. ಇಂದು ಅಂದ್ರೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಪಾಳ್ಯದ ಪಾಲಿಗೆ ಒಂದು ಅತ್ಯಂತ ಮಹತ್ವದ ದಿನ ಅಂತಾನೆ ಹೇಳ್ಬಹುದಾಗಿದೆ. ಯಾಕಂದ್ರೆ ಮುಖ್ಯವಾಗಿ 3 ವಿಚಾರಗಳು ಸೇರಿದಂತೆ ಸಾಕಷ್ಟು ಬೆಳವಣಿಗೆಗಳ ಚರ್ಚೆಗಳು ಅಲ್ಲಿ ನಡೀತಾ ಇರುವಂತದ್ದು. ಇವತ್ತು ದೆಹಲಿಯಲ್ಲಿ ಮುಖ್ಯವಾಗಿ ಮೀಟಿಂಗ್ ನಡೀತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ಅಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಅದರಲ್ಲಿ KC ವೇಣುಗೋಪಾಲ್ ಅವರು ಇರ್ತಾರೆ, ಉಸ್ತುವಾರಿ ಸುರ್ಜೇವಾಲಾ ಇರುವ ಸಾಧ್ಯತೆಗಳು ಇವೆ. ಆದ್ರೆ ರಾಹುಲ್ ಗಾಂಧಿ ಅಂತೂ ಇದ್ದೇ ಇರಲೇಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ, ಜೊತೆಗೆ ಪಕ್ಷದ ಲೋಕಸಭೆ ವಿಪಕ್ಷ ನಾಯಕ. ಹೀಗಾಗಿ ಅವರು ಸಹ ಈ ಸಭೆಯ ಭಾಗವಾಗಲಿದ್ದಾರೆ. ಸೊ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಲಿವೆ ಅನ್ನೋದು ಸಹ ಸಾಕಷ್ಟು ಕುತೂಹಲ ವಿಚಾರವಾಗಿದೆ. ಮತ್ತೊಂದು ವಿಚಾರ ನೋಡ್ಬೇಕಾದ್ರೆ CM ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಿದ್ದಂತೆ ಸಭೆಯ ಅಜೆಂಡಾವೇ ನನಗೆ ಗೊತ್ತಿಲ್ಲ, ನನಗೆ ಜಸ್ಟ್ ಬುಲಾವ್ ಬಂದಿತ್ತು, ನನಗೆ ಹೈಕಮಾಂಡ್ ನವರು ಬಂದು ಭೇಟಿ ಮಾಡಿ ಅಂತ ಹೇಳಿದ್ರು, ಹೀಗಾಗಿ ನಾನು ದೆಹಲಿಗೆ ಬಂದಿದ್ದೀನಿ ಅನ್ನೋದಷ್ಟೇ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನವರು ಮೌನ ಮುರಿದ್ರೆ ಹೊರತು DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮೌನವನ್ನ ಮುರಿತಾ ಇಲ್ಲ. ಅಂದ್ರೆ ದೆಹಲಿಯಲ್ಲೂ ಸಹ DK ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಒಂಥರ ಮೌನವನ್ನ ಅನುಸರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಡ್ಬೇಕಾದ್ರೆ DK ಶಿವಕುಮಾರ್ ಅವರು ಪ್ರತಿ ಬಾರಿ ದೆಹಲಿಗೆ ಹೋದಾಗಲೂ ಸಹ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಆದ್ರೆ ಈ ಬಾರಿ ಯಾಕೋ ಮೌನವನ್ನು ವಹಿಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಂದ್ ಕಡೆ ನೋಡ್ಬೇಕಾದ್ರೆ DK ಶಿವಕುಮಾರ್ ಅವರು CM ಆಗಿ ಪ್ರಮೋಷನ್ ಆಗ್ಬೇಕನ್ನೋ ಮಾತಿದೆ. ಜೊತೆಗೆ ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಅಂದ್ರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಬೇಡ, ಕೇವಲ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗಲಿ ಅನ್ನೋ ಮಾತು ಸಿದ್ದರಾಮಯ್ಯನವರ ಇಡೀ ತಂಡದ ಒಂದು ವಾದವಾಗಿದೆ. ಸೊ ಹೀಗಾಗಿ ಇಬ್ಬರು ನಾಯಕರು ತಮ್ಮದೇ ಆದ ರೀತಿಯಲ್ಲಿ ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಇಂದಿನ ಸಭೆಯಲ್ಲಿ ಪ್ರಸ್ತಾಪವಾಗಲಿರುವ ಸಾಧ್ಯತೆ ಇರುವ ವಿಚಾರಗಳನ್ನು ನೋಡ್ಬೇಕಾದ್ರೆ ಮೊದಲನೇದಾಗಿ ಸಂಪುಟ ವಿಸ್ತರಣೆ, ಎರಡನೇದಾಗಿ ರಾಜ್ಯಸಭಾ ಸ್ಥಾನಗಳ ಹಂಚಿಕೆ, ಜೊತೆಗೆ ಮೂರನೇದಾಗಿ ನಾಯಕತ್ವ ಬದಲಾವಣೆ ವಿಚಾರ. ಯಾಕಂದ್ರೆ ಈ ನಾಯಕತ್ವ ಬದಲಾವಣೆ ವಿಚಾರ ಹಲವು ದಿನಗಳಿಂದಲೂ ಸಹ ಬೂದಿ ಮುಚ್ಚಿದ ಕೆಂಡದಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆವಾಗ ಸ್ಫೋಟವಾಗುತ್ತೆ. ಆದ್ರೆ ಇದಕ್ಕೆ ಒಂದು ಅಂತಿಮ ಮುಲಾಮು ಹಚ್ಚಿ ಅಂತಿಮವಾದ ಫಲಿತಾಂಶವನ್ನ ಕೊಟ್ಟು ಎಲ್ಲವೂ ಸರಿ ಮಾಡುವ ಕೆಲಸ ಹೈಕಮಾಂಡ್ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿಯೇ ಇವತ್ತು ಸಭೆ ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಯಾವೆಲ್ಲ ದಾಳವನ್ನು ಉರುಳಿಸ್ತಾರೆ ಅನ್ನೋದು ಸಹ ಸಾಕಷ್ಟು ಒಂದು ಪ್ರಶ್ನೆಯಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ತಮ್ಮದೇ ರೀತಿಯಲ್ಲಿ ಒಂದು ಛಾಪು ಮೂಡಿಸಿರುವ ಹಿರಿಯ ನಾಯಕ. ಸೊ ಹೀಗಾಗಿ ಈಗಾಗಲೇ ಆಪ್ತರ ಜೊತೆ ದೆಹಲಿಯನ್ನ ತಲುಪಿದ್ದಾರೆ. ದೆಹಲಿಯಲ್ಲಿ ಸಭೆಯಲ್ಲೂ ಸಹ ಭಾಗಿಯಾಗಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಯಾವೆಲ್ಲ ರೀತಿಯಾದ ದಾಳಗಳನ್ನು ಉರುಳಿಸ್ತಾರೆ ಅನ್ನೋದು ಸಹ ಎಲ್ಲರಲ್ಲೂ ಕುತೂಹಲವನ್ನು ಮೂಡಿಸಿದೆ. ಸಾಕಷ್ಟು ರಾಜಕೀಯ ನಾಯಕರಿಗೆ ಈ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ, ಏನ್ ಕಾಂಗ್ರೆಸ್ ಪಾಳ್ಯದಲ್ಲಿ ಏನ್ ನಡೀತಾ ಇದೆ. ಸಾಕಷ್ಟು ಸಚಿವರಿಗೂ ಜೊತೆಗೆ ಶಾಸಕರಿಗೂ ಸಹ ಏನು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಹಸ್ಯವಾದ ಒಂದು ಈ ವಿಚಾರ ಈ ಸಂದರ್ಭದಲ್ಲೂ ಸಹ ಮುನ್ನಡೀತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಉಳಿಸಿರುವ ದಾಳಗಳು ಯಾವುವು ಅನ್ನೋದನ್ನು ನೋಡಬೇಕಾದ್ರೆ, ಒಂದು ವೇಳೆ ನಾಯಕತ್ವ ಬದಲಾವಣೆ ವಿಚಾರ ಬಂದ್ರೆ ಸಿದ್ದರಾಮಯ್ಯನವರು ತಮ್ಮದೇ ರೀತಿಯಾದ ಒಂದು ರಣತಂತ್ರವನ್ನು ಹೆಣೆದಿದ್ದಾರೆ. ಸಿದ್ದರಾಮಯ್ಯನವರು ಸಚಿವ ಸಂಪುಟ ವಿಸ್ತರಣೆಯಷ್ಟೇ ಅವರ ಅಜೆಂಡಾ ಆಗಿರುವಂಥದ್ದು. ನಾಯಕತ್ವ ಬದಲಾವಣೆಗೆ ಅವರಿಗೆ ಆಸಕ್ತಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರಂತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಸಹ ಮೊದಲಿನಿಂದಲೂ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ನಿರಾಸಕ್ತಿಯನ್ನ ತೋರುತ್ತಾ ಬಂದಿದೆ. ಆದ್ರೆ ಇದು ಸಾಕಷ್ಟು ಈಗಿನ ಹಂತವನ್ನು ನೋಡಿದಾಗ ಸಾಕಷ್ಟು ವಿಪರೀತ ಹಂತವನ್ನು ತಲುಪಿದೆ, ಗಂಭೀರ ಸ್ವರೂಪವನ್ನು ಪಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಬೇಡಿಕೆ ಏನಿರಬಹುದು ಅನ್ನೋದನ್ನು ನೋಡೋದಾದ್ರೆ, ಒಂದು KPCC ಅಧ್ಯಕ್ಷ ಸ್ಥಾನವನ್ನ ತಮ್ಮ ಬಣಕ್ಕೆ ನೀಡಬೇಕು, ಅಂದ್ರೆ ತಮ್ಮ ಆಪ್ತರಿಗೆ ನೀಡಬೇಕು. ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರ ಬಂದೇ ಬಿಟ್ರೆ, ನಾಯಕತ್ವ ಬದಲಾವಣೆ ಆಗ್ಲೇಬೇಕಾದ್ರೆ ಸಿದ್ದರಾಮಯ್ಯನವರ ಅನತಿಯಂತೆ ಅವರ ಉತ್ತರಾಧಿಕಾರಿಯಾಗಿ ಇನ್ನೊಬ್ಬ ತಮ್ಮ ಆಪ್ತರನ್ನ ನೇಮಕ ಮಾಡಬೇಕು. ಅದಾದ ನಂತರ ರಾಜ್ಯಸಭೆಗಳಿಗೂ ಸಹ ಅಲ್ಲಿ ತಮ್ಮದೇ ಆದ ಒಂದು ಪ್ರಾಬಲ್ಯವನ್ನು ಮೆರಿಬೇಕು ಅನ್ನೋದು. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ತಮ್ಮ ಪುತ್ರ
ಯತೀಂದ್ರ ಅವರಿಗೂ ಸಹ ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆಗಲಿ ಅಥವಾ ಬೇರೆ ಯಾವುದೇ ಬದಲಾವಣೆ ಆದರೂ ಸಹ ಅಲ್ಲಿ ಪ್ರಬಲವಾದ ಖಾತೆಯನ್ನ ಯತೀಂದ್ರ ಅವರಿಗೆ ನೀಡಬೇಕು. ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವ ಡಾಕ್ಟರ್ ಯತೀಂದ್ರ ಅವರಿಗೆ ಈ ರೀತಿಯಾದ ಒಂದು ಹುದ್ದೆಯನ್ನ ನೀಡಬೇಕು ಅನ್ನೋ ಸಿದ್ದರಾಮಯ್ಯನವರ ಬಣದ ವಾದವಾಗಿರುವಂತದ್ದು. ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ವಾದವನ್ನ ನೋಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷಗಿರಿ ನಮಗೆ ಇರಬೇಕು, ಜೊತೆಗೆ ನಾವು ಸೂಚಿಸಿರುವವರು ಸಚಿವ ಸಂಪುಟದಲ್ಲಿ ಭಾಗವಾಗಿರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಅಜೆಂಡಾ ಆಗಿರುವುದು, ಜೊತೆಗೆ ಅವರ ಬಣದ ಒಂದು ವಾದವಾಗಿರುವುದು. ಹೀಗಾಗಿ ಈ ಎರಡೂ ವಿಚಾರಗಳು ಇವತ್ತು ಪ್ರಮುಖವಾಗಿ ಅಂದ್ರೆ ಎರಡು ಬಣದ ವಿಚಾರಗಳು, ಎರಡು ಟೀಮ್ನ, ಎರಡು ಕ್ಯಾಂಪ್ನ ವಿಚಾರಗಳು ಇಂದಿನ ಸಭೆಯಲ್ಲಿ ಸಾಕಷ್ಟು ಸದ್ದು ಮಾಡಲಿವೆ. ಈ ನಿಟ್ಟಿನಲ್ಲಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಅಂದ್ಕೊಂಡಂತೆ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆದಂತೆ ಇಲ್ಲಿ ನಾವು ನೋಡ್ಬೇಕಾಗತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ಆದರೂ ಸಹ ಪ್ರಬಲವಾದ ಖಾತೆಗೂ ಸಹ ಅವರು ಎಲ್ಲ ಒಂದ್ ಕಡೆ ಪಟ್ಟು ಹಿಡಿಯುವ ಸಾಧ್ಯತೆಗಳು ದಟ್ಟವಾಗಿವೆ. ಹೀಗಾಗಿ ಸಭೆಯಲ್ಲಿ ಸಾಕಷ್ಟು ಮಹತ್ವ ಪಡೆದಿರುವ ವಿಚಾರಗಳು ಚರ್ಚೆ ಆಗಲಿವೆ. ಅದರಲ್ಲೂ SIR ವಿಚಾರವೂ ಸಹ ಸಾಕಷ್ಟು ಸದ್ದು ಮಾಡಲಿದೆ. ಕೇಂದ್ರ ಸರ್ಕಾರ, ಕೇಂದ್ರ ಚುನಾವಣಾ ಆಯೋಗ ರಾಜ್ಯದಲ್ಲಿ ನಡೆಸಲಿರುವ SIR ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರವಿದ್ದು ಕರ್ನಾಟಕದಲ್ಲಿ SIR ಪ್ರಕ್ರಿಯೆಗೆ ಯಾವ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಮಹತ್ವದ ಚರ್ಚೆಯೂ ಸಹ ನಡೆಯಲಿದೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಸಿದ್ದರಾಮಯ್ಯನವರು ಮುಂದಿನ ನಡೆ ಯಾವ ನಡೆಯನ್ನ ಸಿದ್ದರಾಮಯ್ಯನವರು ಅನುಸರಿಸ್ತಾರೆ ಅನ್ನೋದು ಸಹ ಎಲ್ಲರ ಕುತೂಹಲಕಾರಿ ವಿಚಾರ. ಯಾಕಂದ್ರೆ ರಾಜಕಾರಣದಲ್ಲಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವರು ಒಂದು ಛಾಪನ್ನ ಮೂಡಿಸಿರುವ ವ್ಯಕ್ತಿ. ಅದರಂತೆ ಡಿ ಕೆ ಶಿವಕುಮಾರ್ ಅವರು ಸಹ ಎಲ್ಲ ಒಂದ್ ಕಡೆ ಬಂಡೆ ಅಂತೆ ಕಾಂಗ್ರೆಸ್ ಪಕ್ಷದ ಪಾಲಿಗೆ ನೋಡ್ಬೇಕಾದ್ರೆ ಒಂದು ಆಪತ್ ಬಾಂಧವನಂತೆ ಅವರು ಸಹ ಕೆಲಸವನ್ನ ಮಾಡಿರುವುದು ರೀತಿ ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಹಿಂದಿನ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರಕ್ಕೆ ಅಪಾಯ ಬರುವ ಸಂದರ್ಭದಲ್ಲಿ ಹೈಕಮಾಂಡ್ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಂಪರ್ಕಿಸಿ ಅಲ್ಲಿ ಅವರ ಒಂದು ಸಹಾಯವನ್ನ ಕೇಳಿತ್ತು. ಈ ಎಲ್ಲ ವಿಚಾರವನ್ನ, ಇವೆಲ್ಲ ಘಟನೆಗಳನ್ನ ನೋಡಿದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೂ ಸಹ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ನಿರಾಶೆ ಮಾಡಲಾಗದು ಅನ್ನೋದು ಸಹ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ. ಅದರಂತೆ ಸಿದ್ದರಾಮಯ್ಯನವರನ್ನ ವಿಚಾರದಲ್ಲಿ ನೋಡ್ಬೇಕಾದ್ರೆ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲಿ ಅಹಿಂದ ಮುಖ್ಯಮಂತ್ರಿಯನ್ನು ಹೊಂದಿರುವ ಕಾಂಗ್ರೆಸ್ ಪಕ್ಷದ ಏಕೈಕ ರಾಜ್ಯ ಅನ್ನೋದು ಗಮನಾರ್ಹ ಸಂಗತಿ. ಸೊ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಮುಂಬರುವ ಚುನಾವಣೆಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ ಅನ್ನೋದು ಸಹ ಹೈಕಮಾಂಡ್ ಮನವರಿಕೆ ಮಾಡಿಕೊಂಡಂತಿದೆ. ಅಲ್ಲದೆ ಒಂದು ಅಹಿಂದ ಸಮುದಾಯದ ನಾಯಕನಿಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಆ ಸಮುದಾಯ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಭಿಪ್ರಾಯವನ್ನ ಇಟ್ಕೊಳ್ಬಹುದು ಅಥವಾ ಮುನಿಸಿಕೊಳ್ಳಬಹುದು ಅನ್ನೋದು ಸಹ ಒಂದು ಆ ಅಪಾಯವೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತೆ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಬಿಹಾರ ಚುನಾವಣೆ ಆ ಸಂದರ್ಭದಲ್ಲಿಯೇ ಈ ಒಂದು ನಾಯಕತ್ವ ಬದಲಾವಣೆ ಚರ್ಚೆ ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು. ಆದರೂ ಸಹ ಹೈಕಮಾಂಡ್ ಇದಕ್ಕೆ ಟಚ್ ಮಾಡಲಿಲ್ಲ. ಇದೊಂದು ಜೇನುಗೂಡಿನಂತಿರುವ ವಿಚಾರ. ಹೀಗಾಗಿ ಇದಕ್ಕೆ ನಾವು ಕಲ್ಲು ಹೊಡೆಯುವ ಪ್ರಯತ್ನ ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಶಾಂತವಾಗಿತ್ತು. ಆದರೆ ಅಂತಿಮವಾಗಿ ಇದೀಗ ಸಮಯ ಬಂದಿದೆ, ಮುಹೂರ್ತ ಫಿಕ್ಸ್ ಆಗಿದೆ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿನ ಹಲವಾರು ಸಚಿವರ ಮಾತುಗಳಾಗಿರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಎಲ್ಲರೂ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಎಸ್ ಸಿ ಮಹದೇವಪ್ಪ ಆಗಿರಬಹುದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರಬಹುದು, MB ಪಾಟೀಲ್ ಆಗಿರಬಹುದು, ಪ್ರಿಯಾಂಕ ಖರ್ಗೆ ಆಗಿರಬಹುದು, ಹೀಗೆ ಎಲ್ಲ ಸಚಿವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಜೊತೆಗೆ 30ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿ ಶಾಸಕರು ಸಹ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಒಂಥರ ನೋಡ್ಬೇಕಾದ್ರೆ ಇಡೀ ಕರ್ನಾಟಕದ ರಾಜಕಾರಣ, ಕಾಂಗ್ರೆಸ್ ಪಕ್ಷದ ರಾಜಕಾರಣವೇ ದೆಹಲಿಗೆ ಶಿಫ್ಟ್ ಆದಂತೆ ಸದ್ಯ ಕಂಡು ಬರ್ತಾ ಇರುವಂತದ್ದು. ನೋಡ್ಬೇಕು ಯಾವ ರೀತಿಯಾದ ಬೆಳವಣಿಗೆಗಳು ಮುಂದಿನ ಹಂತಗಳಲ್ಲಿ ನಡೆಯುತ್ತವೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ರಾಜಕಾರಣ ಅಂದ್ರೆ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲೂ ಯಾವ ಸಂದರ್ಭದಲ್ಲೂ ಏನಾದರೂ ನಡೆಯಬಹುದು. ಯಾವುದೇ ರೀತಿಯಾದ ಕ್ಷಿಪ್ರ ಬೆಳವಣಿಗೆಗಳು ಸಹ ನಡೆಯುವ ಸಾಧ್ಯತೆಗಳಿವೆ. ಹೀಗಾಗಿ ಎಲ್ಲವೂ ಇವತ್ತಿನ ಒಂದು ಸಭೆಯ ಮೇಲೆ ನಿರ್ಧರಿತವಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಸದ್ಯ ಸಿದ್ದರಾಮಯ್ಯನವರ ಕುರ್ಚಿ ವಿಚಾರ ಆಗಿರ್ಬೋದು, ಕ್ಯಾಬಿನೆಟ್ಗೆ ಸಂಬಂಧಪಟ್ಟ ವಿಚಾರವೂ ಸಹ ಆಗಿರ್ಬೋದು, ಎಲ್ಲವೂ ಇವತ್ತಿನ ಸಭೆಯ ನಿರ್ಧಾರದ ಮೇಲೆ ನಿಂತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾದ ವಿಚಾರ. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಹೇಳಿದ ತಕ್ಷಣ ನಾನು ಸಿಎಂ ಸ್ಥಾನದಿಂದ ಕೆಳಗಿಳಿತೀನಿ ಅನ್ನೋ ಮಾತುಗಳನ್ನ ಆಗಾಗ ಹೇಳ್ತಾ ಇದ್ರು. ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮೇಲೆ ಕರುಣೆ ತೋರಿಸಿ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು, ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ, ಹೀಗಾಗಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ರಾಹುಲ್ ಗಾಂಧಿ ಅವರು ಇರಾದೆಯಲ್ಲಿದ್ರೆ ಸಹಜವಾಗಿಯೇ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಬಿಟ್ಟು ಕೊಡಬೇಕಾದ ಪ್ರಸಂಗ ಬಂದರೂ ಸಹ ಅಚ್ಚರಿ ಪಡಬೇಕಿಲ್ಲ. ಯಾಕಂದ್ರೆ ಆ ಒಂದು ಲೆವೆಲ್ಗೆ, ಆ ಒಂದು ಗಂಭೀರ ಸ್ವರೂಪವನ್ನ ಈ ನಾಯಕತ್ವ ಬದಲಾವಣೆಯ ವಿಚಾರ
ಪಡೆದುಕೊಂಡಿದೆ. ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ನಿಲುವನ್ನ ಈಗಾಗಲೇ ಹೈಕಮಾಂಡ್ ಮುಂದೆ ಹಲವು ಬಾರಿ ಸ್ಪಷ್ಟಪಡಿಸಿದ್ದಾರೆ. ಆದರೂ ಸಹ ಇವತ್ತು ಅಂತಿಮ ಘಟ್ಟವನ್ನ, ಕುತೂಹಲ ಘಟ್ಟಕ್ಕೆ ಅಂದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಕರ್ನಾಟಕ ಕಾಂಗ್ರೆಸ್ ಪಾಳೆಯದ ನಾಯಕತ್ವ ಬದಲಾವಣೆಯ ವಿಚಾರ ಬಂದು ತಲುಪಿರುವಂತದ್ದು. ಈ ಕಾರಣಕ್ಕಾಗಿಯೇ ದೆಹಲಿಯಲ್ಲಿ ನಡೆಯುವ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಇಡೀ ರಾಷ್ಟ್ರ ರಾಜಕಾರಣದ ಚಿತ್ರವೇ ಅಲ್ಲಿ ದೆಹಲಿಯತ್ತ ನೆಟ್ಟಿರುವಂತದ್ದು. ಹೀಗಾಗಿ ಮತ್ತೊಂದು ವಿಚಾರ ಇದೆ, ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಅನ್ನೋ ಸಹ ಮಾತು, ಚರ್ಚೆಗಳು ಸಹ ಆರಂಭವಾಗಿದೆ. ಆದರೆ ಸಾರಾಸಗಟಾಗಿ ಈ ಹಿಂದೆಯೂ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣವನ್ನ ತಳ್ಳಿ ಹಾಕಿದ್ರು, ಕೇವಲ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಯುವ ಇರಾದೆಯನ್ನ ವ್ಯಕ್ತಪಡಿಸಿದ್ರು. ಆದರೆ ಗೊತ್ತಿಲ್ಲ ಇಂದಿನ ಸಭೆಯಲ್ಲಿ, ಇವತ್ತಿನ ಮಹತ್ವದ ಹೈ ವೋಲ್ಟೇಜ್ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳು ಹೊರಬೀಳುತ್ತವೆ, ಇದರ ಮೇಲೆ ರಾಜ್ಯ ರಾಜಕಾರಣದ ಭವಿಷ್ಯ ನಿಂತಿದೆ ಅನ್ನೋದು ಹೇಳಬೇಕಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಮೋಷನ್ ಸಿಗುತ್ತಾ, ಅಥವಾ ಸಿದ್ದರಾಮಯ್ಯನವರು ತಮ್ಮ ರಣತಂತ್ರದಿಂದಲೇ ಅಂದುಕೊಂಡಂತೆ ಯಶಸ್ಸನ್ನ ಸಾಧಿಸಿ ಕೇವಲ ಸಂಪುಟ ಸರ್ಜರಿ ಅಥವಾ ವಿಸ್ತರಣೆಯ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಂಡು ರಾಜ್ಯಕ್ಕೆ ವಾಪಸ್ ಬರ್ತಾರಾ ಅನ್ನೋದು ಸಾಕಷ್ಟು ಎಲ್ಲರ ಪ್ರಶ್ನೆಯಾಗಿರುವಂಥದ್ದು. ಇದಕ್ಕೆ ಇಂದಿನ ಸಭೆಯೇ ಅಂತಿಮ ತೀರ್ಮಾನವನ್ನ ನೀಡಲಿದೆ ಅನ್ನೋದು ಎಲ್ಲರೂ ಗಮನಿಸಬೇಕಾದ ವಿಚಾರ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.